ಉಡುಪಿಯಲ್ಲಿ ಪ್ರಮುಖವಾಗಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕು, ಸ್ಪಿರಿಚುವಲ್ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಬಿಜೆಪಿಯ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಬಟ್ ಈಗ ಅದು ನೆನೆಗುದಿಗೆ ಬಿದ್ದಿದೆ, ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದೆ, ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಂತಹ ಟೈಮ್ನಲ್ಲಿ ಈ ಸ್ಥಳದಲ್ಲಿ ಪ್ರಶ್ನಾ ಚಿಂತನೆಯನ್ನು ನಡೆಸಲಾಗುತ್ತಾ ಅನ್ನೋದು ಪ್ರಶ್ನೆ. ಅಷ್ಟಮಂಗಲ ಪ್ರಶ್ನೆ ಆರೂಢ ಪ್ರಶ್ನಾ ಚಿಂತನೆಗೆ ಕರೆಯನ್ನು ಕೊಡಲಾಗಿದೆಯಂತೆ. 10 ರಿಂದ 12 ಕೋಟಿಯನ್ನು ಖರ್ಚು ಮಾಡಿರುವಂತಹ ಯೋಜನೆಯ ಸ್ಥಿತಿ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಅರ್ಧ ಭಾಗನೇ ಕಟ್ಟಾಗಿದೆ. ಯಾರ್ಯಾರು ಕಾರ್ಕಳ ಭಾಗದಲ್ಲಿ ಹೋಗ್ತೀರಾ ಅವ್ರಿಗೆ ಅದು ಕಾಣಿಸುತ್ತೆ. 2 ತಿಂಗಳು ಉಪಯೋಗಕ್ಕೆ ಬಾರದೆ ಪರಶುರಾಮ ಥೀಮ್ ಪಾರ್ಕ್ ಪಾಳು ಬಿದ್ದಿದೆ. ಕಾರ್ಕಳದ ಕಾಂಗ್ರೆಸ್ ಮುಖಂಡ ಧಾರ್ಮಿಕ ದಾಳವನ್ನ ಉರುಳಿಸಿದ್ದಾರೆ. ಸುನೀಲ್ ಕುಮಾರ್ ವಿರುದ್ಧ ಕಾಂಗ್ರೆಸ್ನ ಪರಾಜಿತ ಕ್ಯಾಂಡಿಡೇಟ್ ಇದ್ದಾರಲ್ಲ ಉದಯ್ ಕುಮಾರ್ ಶೆಟ್ಟಿ, ಅವರು ಧಾರ್ಮಿಕ ದಾಳವನ್ನ ಉರುಳಿಸಿದ್ದಾರೆ. ಪ್ರಮುಖವಾಗಿ ಉಮಿಕಲ್ ಕುಂಜ ಬೆಟ್ಟದ ಮೇಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಒಂದು ಆರೂಢ ಪ್ರಶ್ನೆ ಆಗಲಿ ಅದಕ್ಕೊಂದು ಸವಾಲು ಕೂಡ ಹಾಕಿದ್ದಾರೆ. ಇಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಇದು ಇವರದ್ದು ಹಿತಾಸಕ್ತಿನ ಅಥವಾ ಊರಿನವ್ರದ್ದೇನಾದ್ರೂ ಫೋರ್ಸ್ ಇದೆಯಾ ಅಂತ. ಸಾಮಾನ್ಯವಾಗಿ ಈ ಅಷ್ಟಮಂಗಲ ಪ್ರಶ್ನೆ ಯಾವಾಗ ಹಾಕ್ತಾರೆ ಅಥವಾ ಕೇಳಿಸ್ತಾರೆ ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಏನಾದರೂ ಅಪಚಾರ ಆಗಿದ್ರೆ, ಕ್ಷೇತ್ರದಲ್ಲಿ ಪದೇ ಪದೇ ಸಮಸ್ಯೆಗಳಾಗ್ತಾ ಇದ್ರೆ ಆ ಟೈಮ್ನಲ್ಲಿ ಊರಿನವರೆಲ್ಲ ಸೇರಿಕೊಂಡು ಅಥವಾ ಒಂದು ಕುಟುಂಬ ಯಾರಿಗೆ ಪ್ರಾಬ್ಲಮ್ ಆಗ್ತಾರತ್ತೆ ಅವ್ರು ಬಂದು ಕೇಳುವಂಥದ್ದು ಪರಿಪಾಠ. ಬಟ್ ಇವ್ರು ಕೇಳಿದ್ದಾರೆ. ಸಹಜವಾಗಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಬಿಲಾಂಗ್ ಆಗೋದ್ರಿಂದ ರಾಜಕೀಯ ಜಟಾಪಟಿಯ ಭಾಗವಾಗಿ ಅವರೇನಾದರೂ ಕೇಳಿದ್ರ ಅನ್ನೋದು ಕುತೂಹಲ ಕಾರಣ. ನಮ್ಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಿಮಗೆ ಗೊತ್ತಿದ್ದಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದಯ್ ಶೆಟ್ಟಿ ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗ ಹಾಲಿ ಶಾಸಕರು ಹಾಗೆ ಅವರ ಹಿಂದೆ ತಿರುಗುವವರು ಕಾರ್ಕಳದಲ್ಲಿ ಮಾತಾಡ್ತಾರೆ. ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳ್ತಿದ್ದಾರೆ. ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ, ಅದರ ಪೂರಕವಾಗಿದೆ. ಬಟ್ ಅದು ಈಗ ತನಿಖೆ ಹಂತದಲ್ಲಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಲ್ಲಿ ಸಹ ಜಗತ್ತಿನಲ್ಲಿ ಮಾಡಿದಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಿಗಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜಾಕಿದ್ದಾರೆ. ಧಾರ್ಮಿಕ ಹೆಸರಿಟ್ಟದ್ದು ಥೀಮ್ ಪಾರ್ಕ್ ಆಗಬೇಕಲ್ಲಿ ಹಿಂದಿನ ಸರ್ಕಾರದ ಮಾಜಿ ಸಚಿವರಾಗ ಹಾಲಿ ಶಾಸಕರು ಥೀಮ್ ಪಾರ್ಕ್ ಮಾಡಬೇಕು. ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಸರ್ಕಾರವಾಗ ಒಂದು ಸಲ ಅದು ಸರ್ವೆ ಆಗಿತ್ತು. ಆವಾಗ 3 ಬಾರಿ ಸಮೇತ ಅದಕ್ಕೆ ಡಿಡೆಕ್ಟ್ ಆಗಿ ಗೋಮಾಳ, ಅದು ಉಮಿಕಲ್ ಬೆಟ್ಟ ಅಂತೇಳಿ ಎಲ್ಲ ವಿವರವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದನ್ನು ಮೀರಿ ಪರಶುರಾಮ ಥೀಮ್ ಪಾರ್ಕ್ ಹೇಳಿ ಹಿಂದಿನ ಮಾಜಿ ಸಚಿವರು ಹಾಲಿ ಶಾಸಕರು ಅದನ್ನು ಮುತುವರ್ಜಿವಹಿಸಿ ಮಾಡಿದ್ರು. ಬಟ್ ಆ ಹಿಂದೆ ನಾವು ಅದರ ಹಿಂದಿನ ಕತೆ ನೋಡುವಾಗ ನಾವು ಈ ಥೀಮ್ ಪಾರ್ಕ್ ಹೇಳುವಂಥದ್ದು ನಾವು ಈಗ ನಮ್ಮ ಹಿನ್ನೆಲೆ ತಗೋವಾಗ ನಮ್ಮ ಅಪ್ಪ ಅಜ್ಜ ಪಿಜ್ಜ ಹಿರಿಯ ರೈಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ಈಗ ಒಂದ್ ಕಡೆಗೆ ತನಿಖಾ ಹಂತದಲ್ಲಿ ಇಡೀ ಪ್ರಕರಣ ಇದೆ. ಈ ಹಂತದಲ್ಲಿ ಧಾರ್ಮಿಕ ದಾಳವನ್ನ ಉರುಳಿಸಿರೋದ್ರ ಹಿಂದಿರುವಂತಹ ಲೆಕ್ಕಾಚಾರ ಏನು? ಇದು ಉದಯ್ ಶೆಟ್ರ ಯೋಚನೆನಾ ಅಥವಾ ಇಡೀ ಊರ್ನವ್ರು ಫೋರ್ಸ್ ಮಾಡ್ತಾ ಇರೋದಾ? ಯಾಕಾಗಿ ಅಷ್ಟಮಂಗಲ ಆರೂಢ ಪ್ರಶ್ನೆ ಮೊರೆ ಹೋಗಬೇಕು ಅನ್ನೋದು ಪ್ರಶ್ನೆ. ಇನ್ನಷ್ಟು ಗೊಂದಲಕ್ಕೇನಾದರೂ ಇದು ಕಾರಣ ಆಗುತ್ತೆ ಅನ್ನೋದು ಪ್ರಶ್ನೆ. ಖಂಡಿತ ಮಮತಾ, ಸುಮಾರು 12 ಕೋಟಿ ರೂಪಾಯಿ ವೆಚ್ಚದ ಪ್ರಾಜೆಕ್ಟ್ ಇದು. ಸರ್ಕಾರದಿಂದ ಬಂದಿರುವಂಥದ್ದು ಕೇವಲ 6.25 ಕೋಟಿ, 4 ಚಿಲ್ಲರೆ ಕೋಟಿ ಬಾಕಿ ಇದೆ. ಸುಮಾರು 1.5 ಕೋಟಿ ರೂಪಾಯಿ ಮೊತ್ತದಲ್ಲಿ ಒಂದು ಪರಶುರಾಮನ ಮೂರ್ತಿ ನಿರ್ಮಾಣ ಆಗಬೇಕಾಗಿತ್ತು. ಆದರೆ ಚುನಾವಣೆಯ ಗಡಿಬಿಡಿಯಲ್ಲಿ ಬಹಳ ಆತುರವಾಗಿ ಒಂದು ಕಾಮಗಾರಿಯನ್ನು ಮಾಡಿ ಉದ್ಘಾಟನೆ ಮಾಡಿದರು ಅನ್ನುವಂಥದ್ದು. ಆ ನಂತರ ಮೂರ್ತಿಯ ವಿನ್ಯಾಸದಲ್ಲಿ ಕೆಲವಷ್ಟು ಬದಲಾವಣೆಗಳನ್ನು ಮಾಡಬೇಕಾಗಿದೆ ಅನ್ನುವಂಥ ಹಂತದಲ್ಲೇ ಈ ಹೋರಾಟ ಆರಂಭವಾಗಿತ್ತು. ಕೋರ್ಟ್ನಲ್ಲಿ ಇದೆ ಈ ಪ್ರಕರಣ, ಪೊಲೀಸ್ ತನಿಖೆ ಆಗ್ತಾ ಇದೆ, CID ತನಿಖೆ ಆಗ್ತದೆ. ಈ 3 ಹಂತದ ತನಿಖೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂಥ ಉದಯ್ ಕುಮಾರ್ ಶೆಟ್ಟರ ಹೇಳಿಕೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕಂದರೆ ಹೋರಾಟವನ್ನು ಒಂದು ಕಡೆಯಿಂದ ಮಾಡ್ತಾರೆ ಮತ್ತು ಆರೂಢ ಪ್ರಶ್ನೆಯನ್ನು ಇಡಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿರುವ ಕಾರಣ ಈಗ ರಾಜಕೀಯ ಜಟಾಪಟಿ ಮತ್ತೊಂದು ಮಗ್ಗುಲಿಗೆ ಹೊರಳಿರುವಂಥದ್ದು. ಸುನೀಲ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಬಾಕಿ ಇರುವ 4.5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ನಾವು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಈಗ ಉದಯ್ ಕುಮಾರ್ ಶೆಟ್ಟರು ಎಲ್ಲೆಲ್ಲ ಓಡಾಡ್ತಾರೆ ಮತ್ತು ಕಾಂಗ್ರೆಸ್ನ ಮುಖಂಡರು ಎಲ್ಲೆಲ್ಲಿ ಓಡಾಡ್ತಾರೆ, ತಾವೇ ಈ ಒಂದು ಯೋಜನೆಯನ್ನು ನಿಲ್ಲಿಸಿದ್ರ ಅನ್ನುವಂಥ ಪ್ರಶ್ನೆಗಳನ್ನು ಮೇಲೆ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೊಂದು ತಾರ್ಕಿಕವಾದ ಅಂತ್ಯ ಕೊಡಿ. ಯಾಕಂದರೆ ಸುಮಾರು 100 ಮೀಟರ್ ಎತ್ತರದಲ್ಲಿ ಇಡೀ ಸುತ್ತ ಪ್ರವಾಸೋದ್ಯಮ ಬರುವಂಥದ್ದು, ಅಲ್ಲಿ ಜನ ಓಡಾಡುವಂಥದ್ದು, ಅದರ ಜೊತೆಗೆ ಅಲ್ಲಿ ಲೈಬ್ರರಿ, ಆರ್ಟ್ ಗ್ಯಾಲರಿ, ಈ ಥರದ ಬೇರೆ ಕಾಮಗಾರಿಗಳನ್ನು ಮಾಡಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಒಂದು ದೊಡ್ಡ ಓಪನ್ ಏರ್ ಥಿಯೇಟ್ರನ್ನು ರೆಡಿ ಮಾಡಲಾಗಿತ್ತು. ಇದು ಯಾವುದು ಕೂಡ ಅಲ್ಲಿ ವರ್ಕ್ ಆಗ್ತಾ ಇಲ್ಲ, ಜನಕ್ಕೆ ಮೇಲೆ ಹೋಗ್ಲಿಕ್ಕೇನೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ.
ಸುಮಾರು 2 ವರ್ಷಗಳಿಂದ ಇಡೀ ಯೋಜನೆ ಧೂಳು ಹಿಡಿತಾ ಇದೆ. ಜನರ ಕಂದಾಯ ಟ್ಯಾಕ್ಸ್ನಿಂದ ಪಡೆದಂತಹ ದುಡ್ಡು ಈಗ ಪೋಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಈ ಎಲ್ಲ ಗೊಂದಲಗಳ ಹಿಂದೆ ಏನಾದರೂ ಸಮಸ್ಯೆ ಇದೆಯಾ, ಅಲ್ಲಿ ಏನಾದರೂ ದೈವ ಸಾನ್ನಿಧ್ಯ, ನಾಗನ ಗುಡಿ ಅಥವಾ ಬ್ರಹ್ಮ ಬೈದರ್ಕಳ ಅವರು ಓಡಾಡಿದಂತಹ ಹೆಜ್ಜೆ ಗುರುತು, ಈ ತರದ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಆರೂಢ ಪ್ರಶ್ನೆ ಇಡಿ ಅನ್ನುವಂಥ ಅಭಿಪ್ರಾಯವನ್ನ ಉದಯಕುಮಾರ್ ಶೆಟ್ಟಿ ಅವರು ಎತ್ತಿರುವಂತದ್ದು. ಮಮತಾ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ದೀಪಕ್ ಜೈನ್.